ವೀಕ್ಷಕರೇ ನಮಸ್ಕಾರ. ನಾಡಿಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತೊಂದು ಅಡಿಕೆ ತೋಟದಲ್ಲಿದ್ದೀವಿ. ಅಡಿಕೆ ಬೆಳೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಒಳ್ಳೆಯ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಮತ್ತು ಉಪಯೋಗ ಆಗೋಂಥವ್ರಿಗೆ ಶೇರ್ ಮಾಡಿ. ಈ ಅಡಿಕೆ ತೋಟ ಎಲ್ಲ ನಿಮ್ಮದೇ? ಎಲ್ಲ ನಮ್ದು. ಎರಡು ಎಕರೆ 23 ಕುಂಟೆ ಇದೆ. 2.5 ಎಕರೆ ಇದೆ. 2.5 ಎಕರೆ ಇದೆಯಾ? ಎಷ್ಟು ಗಿಡ ಇದೆ? 1850 ಗಿಡ ಇದೆ. 1850 ಗಿಡ. 850 ಗಿಡ. ಹೆಂಗೆ ಇದು ಅಡಿಕೆ ಬೆಳೆ? ಪರವಾಗಿಲ್ವಾ? ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ. ಆದಾಯ ಎಲ್ಲ ಓಕೆನಾ? ಆದಾಯ ಎಲ್ಲ ಅಡಿಕೆ ಓಕೆ. ಬೆಳೆಯಿಂದ ಈ ಸರಿ ಜನವರಿಗೆ ವ್ಯಾಪಾರ ಆಗುತ್ತೆ. ನೀರಿಲ್ಲ ಅಂದ್ರೆ ಬಹಳ ಕಷ್ಟ. ಬಹಳ ಕಷ್ಟ. ರೈತರಿಗೆ ಬಹಳ ಇದಾಗ್ಬಿಡುತ್ತೆ. ಸೊ ನೀರೆಲ್ಲ ಹೆಂಗ್ ಇದನ್ನೇ maintain ಮಾಡ್ತೀರಾ? ನಂಬ್ಕೊಂಡಿರ್ತೀವಿ. ಇವಾಗ ಬೋರ್ ಹಾಕ್ಸ್ಲೇಬೇಕು ಅಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಈಗ ನೋಡ್ರಿ, ಮೊನ್ನೆ ನಾನು ಒಂದು ಬೋರ್ ಹಾಕ್ಸಿದ್ದೀನಿ. ಬಹಳ ನೀರು, ಒಂದು 5 ಇಂಚು ನೀರು ಬಿತ್ತು. 5 ಇಂಚು. 5 ಇಂಚು ನೀರು. ಅದಕ್ಕೂ ಫಸ್ಟ್ ಒಂದು 4 ಬೋರ್ ಹಾಕ್ಸಿದೆ, ಸಿಕ್ಕಿರ್ಲಿಲ್ಲ ಬರಗಾಲದಲ್ಲಿ. ಆ ಬರಗಾಲದಲ್ಲಿ 1 ಇಂಚು ಬರ್ತಾ ಇತ್ತು, ಅದ್ರಲ್ಲೇ ಕಾಪಾಡ್ಕೊಂಡ್ ಬಂದೆ ನಾನು. ಇದೇ ಹೊಸ ಬೋರ್. ಇದ್ರಲ್ಲೇ ಒಳ್ಳೆ ನೀರು ಬಂದಿದೆ. ಇದ್ರಲ್ಲೇ ಒಳ್ಳೆ ಸಖತ್ ನೀರು ಸಿಕ್ಕಿದೆ. ಈ ಬೋರ್ ಹಾಕ್ಸ್ಬೇಕಾದ್ರೆ ಇಂಥದೇ ಪಾಯಿಂಟ್ ಅಂತ ಹೆಂಗ್ ಹುಡ್ಕೊಂಡ್ರಿ? ಪಾಯಿಂಟ್ ನಾನು 13,000 ಕೊಟ್ಟು ಪಾಯಿಂಟ್ ಮಾಡ್ತಿದ್ದೆ. ನೋಡಿ, ಏನ್ ಅದಕ್ಕೂ ಇತ್ತು ಖರ್ಚಿದೆ. ಅದೇ ಅವಾಗ ಬೋರ್ ಫೇಲ್ ಆಗಿದ್ವಲ್ಲ, ಅದರಿಂದ ಮತ್ತೆ ತೆಂಗಿನಕಾಯಿನಲ್ಲಿ ನೋಡೋದು ಅವ್ರು ಬೇಡ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಕರ್ಸಿ 13,000 ಕೊಟ್ಟು ಜಿಎಲ್ ಇಷ್ಟ ಮಾಡ್ತಿದ್ದೆ. ಯಾರದು? ಶಿವಕುಮಾರ್ ಅಂತೇಳಿ, ಶಿವಣ್ಣ ಅಂತ. ಅವ್ರು ಬೇಕಾದ್ರೆ ಇನ್ಫಾರ್ಮೇಶನ್ ಕೊಡ್ತೀವಿ ನಿಮ್ಗೆ. ಯಾರಿಗಾದ್ರೂ ಬೇಕು ಅಂದ್ರು, ವೀಕ್ಷಕರಿಗೆ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ಬೋದು, ನೀವು ರಿಪ್ಲೈ ಮಾಡ್ತೀರಾ. ಹಂಗಾಗಿ ಒಳ್ಳೆ ನೀರ್ ಸಿಕ್ಕಿದೆ. ಒಳ್ಳೆ ನೀರ್ ದೇವ್ರ ದಯೆಯಿಂದ ಒಳ್ಳೆ ಸಖತ್ ನೀರ್ ಸಿಕ್ಕಿದೆ ಬಿಡಿ. ಹೆಚ್ಚಾಗುತ್ತೆ ನೀರ್ ಅಂತ ನೀರ್ ಸಿಕ್ಕಿ ನಮ್ ತೋಟಕ್ಕಿನ್ನ ಹೆಚ್ಚಾಗುತ್ತೆ, ಅಷ್ಟು ನೀರ್ ಬರ್ತದೆ. ಅಷ್ಟು ಒಳ್ಳೆ ನೀರು ದೇವ್ರ ದಯೆಯಿಂದ ಹಂಗೆ ಇರ್ಲಿ, ಚೆನ್ನಾಗಿರ್ಲಿ. ಅಡಿಕೆ ತೋಟ ಅಂತಂದ್ರೆ ಇವಾಗ ಮಲ್ನಾಡ್ ಸೈಡು, ಮಲ್ನಾಡ್ ಬೆಳೆ ಅಂತ ಅನ್ಕೊಳ್ಳಿ. ಯಾಕೆಂತಂದ್ರೆ ಮಲ್ನಾಡಲ್ಲಾದ್ರೆ ನೀರ್ದು ಪ್ರಾಬ್ಲಮ್ ಇರಲ್ಲ. ಅಷ್ಟೆಲ್ಲ ನಮ್ ಕಡೆ ಅಡಿಕೆ ತೋಟನೇ ಜಾಸ್ತಿ ಇರ್ಲಿಲ್ಲ. ಮಲ್ನಾಡ್ ಕಡೆನೆ ಅಡಿಕೆ ತೋಟ ಅಂದ್ರೆ ಮಲ್ನಾಡ್ ಕಡೆಗೆ, ಶಿವಮೊಗ್ಗ ಕಡೆ ಇದ್ದಿದ್ದು. ಹೌದು. ಇವಾಗ ಎಲ್ಲಾ ಕಡೆಗೂ ಇದ್ ಮಾಡ್ಬಿಟ್ಟವ್ರೆ. ಹೌದೌದೌದು. ಇವಾಗ ನೀವಿರೋ ನಿಮ್ ಊರ ಹೆಸರು? ವೀರಾಪುರ. ನಮ್ದು ವೀರಾಪುರ. ಮತ್ತೆ ಯಾವ ಜಿಲ್ಲೆ? ಯಾವ ತುಮಕೂರು ಡಿಸ್ಟಿಕ್, ಮಧುಗಿರಿ ತಾಲೂಕು. ಇಲ್ಲಿ ಕೊಡಗೇನಹಳ್ಳಿ ಹೋಬಳಿ, ಪುರವಾರ ನಿಯರ್ ಬೈ 5 ಕಿಲೋಮೀಟರ್ ಆಗುತ್ತೆ. ಇದೆಲ್ಲ ಸ್ವಲ್ಪ ಅಂದ್ರೆ ಮಳೆ ಕಡಿಮೆ ಈ ಕಡೆಗೆ. ಅಂತದ್ರಲ್ಲೂ ಅಡಿಕೆ ಬೆಳೆ ಬೆಳೆದಿದೀವಿ, ಕಷ್ಟಪಟ್ಟಿದೀವಿ, ಬಹಳ ಕಷ್ಟಪಟ್ಟಿದೀವಿ. ಸಾಮಾನ್ಯ ಅಲ್ಲ. ಯಾಕೆಂದ್ರೆ ನೀರಿಂದು ಮೊದಲನೇ ಸಮಸ್ಯೆ ಅಲ್ವಾ? ನೀರಿಂದು ನಾನು ಹೇಳದ್ನಲ್ಲ, ಇದಿಟ್ಟಾಗ ಅವಾಗ ಚೆನ್ನಾಗಿ ಸ್ವಲ್ಪ ನೀರ್ ಬರ್ತಿತ್ತು. ಆಮೇಲಿಂದ ಬಾಳೆ ತೋಟ ಹಾಕಿದ್ದೆ. ಇದ್ರಲ್ಲಿ ಬಂದಿದ್ದಂತ ಲಾಭ ಎಲ್ಲಾನು ಬೋರ್ಗಳಿಗೆ ಹಾಕ್ಬಿಟ್ಟೆ. ಒಂದು 5 ಬೋರ್ ಹಾಕಿದ್ದೆ ನಾನು. ಬಾಳೆ ತೋಟ ಮಾಡಿದ್ರ? ಇದ್ರ ಫಸ್ಟ್ ಬಾಳೆ ತೋಟ ಮಾಡಿ ಅದ್ರಲ್ಲಿ ಅಡಿಕೆ ಗಿಡ ಇಟ್ಟಿದ್ವಿ ನಾವು. ಅವಾಗ ಒಳ್ಳೆ ಲಾಭ ಸಿಕ್ಕಿತ್ತು. ಬಾಳೆ ತೋಟದಲ್ಲಿ ಬೋರ್ ಒಳಗೆ ಹಾಕ್ಬಿಟ್ವಿ ನಾವು ಇನ್ವೆಸ್ಟ್. ಇವಾಗ ಅಡಿಕೆ ತೋಟ ಇಟ್ಟಿರ್ತೀವಿ, ನೀವ್ ಹೇಳಿದ್ರಲ್ಲ ಫಸ್ಟ್ ಕೇಳಿದ್ರೆ ನೀರಿಂದು ಅಂತೇಳಿ. ನೀರಿಂದ ಬಹಳ ಇಂಪಾರ್ಟೆಂಟ್ ಇದಕ್ಕೆ. ನೀರು ಇವಾಗ ಫಸ್ಟ್ ಬಾಳೆ ತೋಟ ಇತ್ತು, ಆಮೇಲೆ ಅದರಿಂದ ಬಂದಿದ್ದ ಆದಾಯನ ಬೋರ್ ಒಳಗೆ ಹಾಕ್ಬಿಟ್ವಿ. ಬೋರ್ಗಳಿಗೆ ಹಾಕೋದು. ಬೋರಲ್ಲಿ ನೀರು ಬಂತಾವಾಗ? ಇಲ್ಲ, ಬರ್ಲಿಲ್ಲ. 1 ಇಂಚಿ, ಒಂದೂವರೆ ಇಂಚಿ ಸಿಕ್ಕಿತ್ತು ಅಷ್ಟೇ. ಅಷ್ಟರಲ್ಲೇ ಮೇಂಟೈನ್ ಮಾಡಿದೀನಿ ತೋಟ. ಈಗ ರೀಸೆಂಟ್ ಆಗಿ ಒಂದು ಬೋರ್ ಹಾಕ್ತೆ, ಒಳ್ಳೆ ನೀರ್ ಸಿಕ್ತು ಇವಾಗ. ಎಷ್ಟು ವರ್ಷ ಆಯ್ತು ಇದು ತೋಟ ಮಾಡಿ? 8 ವರ್ಷ ಆಯ್ತು. 8 ವರ್ಷ ಆಯ್ತು. ಸಾಮಾನ್ಯ ಅಲ್ಲ, ತುಂಬಾ ಬಹಳ ಕಷ್ಟಪಟ್ಟು ಬಿಟ್ಟಿದ್ದೀವಿ. ಒಬ್ನೇ ಕಷ್ಟಪಟ್ಟು ಮಾಡಿದೀವಿ. 8 ವರ್ಷ ಅಂದ್ರೆ ನಮಗೆ ಪೇಷನ್ಸ್ ಬೇಕು, ತಾಳ್ಮೆ ಅನ್ನೋದು ಬೇಕೇ ಬೇಕು, ಕಾಯ್ಲೇಬೇಕು. ಎಷ್ಟು ವರ್ಷಕ್ಕೆ ನಿಮ್ಗೆ ಇದೆಲ್ಲ ಫಸಲು ಎಲ್ಲ ಸ್ಟಾರ್ಟ್ ಆಯ್ತು? ಒಂದು 5 ವರ್ಷಕ್ಕೆ 5ರಿಂದ ಸ್ಟಾರ್ಟ್ ಆಯ್ತು. 5ರಿಂದ ಕಡಿಮೆ ಬರ್ತಾ ಇರುತ್ತೆ. ಈಗೆಲ್ಲ ಫುಲ್ ಬೆಳೆ. ಈಗ ಈ ವರ್ಷ ನಿಮ್ಮ ಹೋದ ವರ್ಷದಿಂದ ಫುಲ್ ಬೆಳೆ ಬರ್ತಾ ಇದೆ. ಅಂದಾಜು ಎಷ್ಟು ಇವಾಗ? 1800 ಸಸಿ ಅಂತ. 1850 ಸಸಿ. ಅದ್ರಲ್ಲಿ ಎಷ್ಟು ನಿಮ್ಗೆ ಇದು ಸಿಗ್ತಾ ಇದೆ? ನಮ್ಗೆ ನಾವು ಬೇರೆ ಮಾರಿದೀವಿ. ಅದೇ ಎಷ್ಟು ಕ್ವಿಂಟಾಲು ಅದು ಏನು ಗೊತ್ತಾಗಲ್ಲ, ಹೇಳಕ್ಕಾಗಲ್ಲ. ಅದು ಅವ್ರು ಕೊಡ್ತೀವಲ್ಲ, ಅವರು ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ತಗೊಂತಾರೆ ವ್ಯಾಪಾರಕ್ಕೆ ಇಷ್ಟಕ್ಕೆ ಅಂತ ನಾವು ಕೊಡ್ತೀವಿ. ಯಾಕೆ ನಾವು ಮಾಡಕ್ ಆಗಲ್ವಲ್ಲ, ಅವ್ರಿಗೆ ಕೊಟ್ಬಿಟ್ಟಿದೀವಿ. ಅದೇ ಇದರಿಂದ ಸಾಲ ಇರ್ತದಲ್ಲ, ಏನ್ ಮಾಡೋದು? ನಾವೇ ಸ್ವಂತ ಮಾಡ್ಕೊಂಡ್ರೆ ನಮ್ಗೆ ಲಾಭ. ತುಂಬಾ ಕಷ್ಟ ನಷ್ಟ ಇದೆ ಒಟ್ಟಿನಲ್ಲಿ ಇದ್ರಲ್ಲಿ. ಕಷ್ಟ ನಷ್ಟ ಇದೆ. ಎಲ್ಲ ಮೀರಿ ನಾವು ಶ್ರಮಪಟ್ಟು ಮಾಡ್ಬೇಕು. ಮೇನ್ ಆಗಿ ನಮಗೆ ಇಂಟ್ರೆಸ್ಟ್ ಇರ್ಬೇಕು ಅಂತೀರಾ? ಇಂಟ್ರೆಸ್ಟ್ ಇರ್ಬೇಕು ಇದ್ರಲ್ಲಿ. ನೋಡ್ರಿ, ನಾನು ಎಷ್ಟು ಇಂಟ್ರೆಸ್ಟ್ ಪಟ್ಟು ನೋಡ್ರಿ ಹೆಂಗ್ ಮಾಡಿದೀನಿ. ಒಂದು ಶ್ರಮ ಅನ್ಕೊಳ್ಳಿ. ಇದೆಲ್ಲ ನೀವೇ ಒಬ್ರೇ ಮಾಡಿದೀರಾ? ಸರಿ.
ವರ್ಷಕ್ಕೆ ಇದಕ್ಕೆ ಬೇರೆ ತರ ಏನಾರ ಖರ್ಚೆಲ್ಲ ಇರುತ್ತಾ? ವರ್ಷಕ್ಕೆ 1-2 ಲಕ್ಷ ಗೊಬ್ಬರ ಹಾಕ್ಬೇಕು. 1.5-2 ಲಕ್ಷ ಗೊಬ್ಬರಕ್ಕೆ ಖರ್ಚು ಬೇಕೇ ಬೇಕಾಗ್ತದೆ. ಪ್ರತಿ ವರ್ಷ ಹಾಕಿದ್ರೆ ನಮ್ಗೆ ಬೆಳೆ ಕೊಡ್ತದೆ. ಹಾಕ್ಲಿಲ್ಲ ಅಂದ್ರೆ ಬೆಳೆ ಕಡಿಮೆ ಆಗುತ್ತೆ. 2 ವರ್ಷ ಮತ್ತೆ ಈ ರೋಟ್ರಿ ಹಾಕ್ಸೋದಕ್ಕೂ ಅದಕ್ಕೆಲ್ಲ 3 ಲಕ್ಷ ಖರ್ಚು ಬರುತ್ತೆ. ಇಷ್ಟು ತೋಟಕ್ಕೆ 1850 ಗಿಡಕ್ಕೆ ವರ್ಷಕ್ಕೆ 3 ಲಕ್ಷ ಖರ್ಚು ಬಂದೇ ಬರುತ್ತೆ. 3 ಲಕ್ಷ ಖರ್ಚು ಬರುತ್ತೆ. ಇವಾಗ ನೀವು 3 ಲಕ್ಷ ಖರ್ಚಾದ್ರೆ 14-15 ಲಕ್ಷಕ್ಕೆ ಹೋಗುತ್ತೆ ತೋಟ. ಆ ತರ ಮೇಂಟೈನ್ ಮಾಡಿದ್ರೆ 2 ಲಕ್ಷ ಡೈಲಿ ಪ್ರತಿ ವರ್ಷ ಗೊಬ್ಬರ ಕೊಟ್ಕೊಂಡು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ ವರ್ಷಕ್ಕೆ 15 ಲಕ್ಷಕ್ಕೆ ಮಾರ್ಬೋದು ನಾವು. ವರ್ಷಕ್ಕೆ 15 ಲಕ್ಷಕ್ಕೆ ಮಾರ್ಬೋದು ತೋಟನ. ಅಂದ್ರೆ ವರ್ಷಕ್ಕೆ ಮೇಂಟೈನ್ ಅದ್ರ ಫಸಲೆಲ್ಲ ಅವ್ರು ತಗೊಂಡು ಇಷ್ಟು ಅಂತ ಕೊಟ್ಬಿಡ್ತಾರೆ. ನಾವೇ ಮಾಡಿದ್ರೆ 20 ಲಕ್ಷ ಮೇಲೆ ಉಳಿಯುತ್ತೆ. ಆದ್ರೆ ನಾವು ಮಾಡೋದಕ್ಕೆ ಅದೇ ಅದರಿಂದ ಅವ್ರು ಕೊಟ್ಟು ಬಿಡ್ತೀವಿ. ಕರೆಕ್ಟ್ 3 ಲಕ್ಷ ಮೇಂಟೈನ್ ಮಾಡೋದಿದ್ರೆ ಪ್ರತಿ ವರ್ಷ 100% 15 ಲಕ್ಷ ಹೋಗುತ್ತೆ. ಮೇಂಟೆನೆನ್ಸ್ ಮಾಡೋದ್ರಲ್ಲ ಐತಿದ್ರಿ. ಸುಮ್ನೆ ಹಾಕ್ಬಿಟ್ಟು ಸುಮ್ನೆ ನೀರು ಹೋಗ್ತವೆ ಅಂತ ಹೇಳಿ ಎಲ್ಲ ಇದ್ರೆ ಏನೂ ಆಗಲ್ಲ. ಇದು ಮೇಂಟೈನ್ ನೋಡ್ಕೊಂತಾ ಇರ್ಬೇಕು. ಇದಕ್ಕೊಬ್ರು ದಿನ ಒಬ್ರು ಲೇಬರ್ ಇಲ್ಲ, ನಾವೇ ಆದ್ರೂ ದಿನ ಬಿಟ್ಟು ದಿನ ನೋಡ್ಕೊಂಡು ಗೊಬ್ಬರ ಹಾಕೋ ಟೈಮಿಗೆ ಆ ಟೈಮಲ್ಲಿ ಇಲ್ಲೇ ಇರ್ಬೇಕು. ಈಗ ಪ್ರತಿ ವರ್ಷಕ್ಕೆ ಒಂದ್ಸಲ ಇದ್ ಮಾಡ್ತಿರಲ್ಲ, ವರ್ಷಕ್ಕೆ ಕೊಟ್ಬಿಡ್ತೀರಾ ಅವ್ರಿಗೆ ಅದು ಎಷ್ಟು ಬರುತ್ತೋ ಅಷ್ಟು ಅವ್ರು ತಗೊಂಡು ಇಷ್ಟು ಅಂತ ದುಡ್ಡು ಕೊಡ್ತಾರೆ. ಈಗ ನೆಕ್ಸ್ಟ್ ನಿಮ್ದು ಯಾವಾಗ? ಈ ಜನವರಿ ಸ್ಟಾರ್ಟ್ ಆಗುತ್ತೆ. ಈಗ ಜನವರಿಯಿಂದ ನಮ್ ಕಡೆ ಜನವರಿಯಿಂದ ಈ ಜನವರಿ ಫಸಲು ಈ ಜನವರಿಗೆ ಇವ್ರಿಗೆ ಮುಗ್ದೋಗುತ್ತೆ. ಈ ವರ್ಷದ ಫಸಲು ಮುಗ್ದೋಗುತ್ತೆ. ಅವ್ರಿಗೆ ಕೊಟ್ಬಿಟ್ಟಿರೋದು ಮುಗ್ದೋಗುತ್ತೆ. ಜನವರಿಗೆ ನೆಕ್ಸ್ಟ್ ವ್ಯಾಪಾರ ಆಗುತ್ತೆ. ಯಾರಾದ್ರೂ ನಿಮ್ಗೆ ಬೇಕು ಅಂತ ನಿಮ್ ಕಾಂಟ್ಯಾಕ್ಟ್ ಮಾಡ್ಬೋದಾ? ಮಾಡ್ಬೋದು. ಈಗ ನೆಕ್ಸ್ಟ್ ಇದು ಇವಾಗ ಕೊಟ್ಟಿದೀವಿ ಅವ್ರಿಗೆ, ನೋಡೋಣ ಅವ್ರಿಗೆ ವ್ಯಾಪಾರ ಆದ್ರೆ ನೋಡೋಣ. ಅಲ್ಲ ಅದೇ ಇವಾಗ ನಿಮ್ಗೆ ಏನು ಅಂದ್ರೆ ಇದು ಪ್ರಾಫಿಟ್ ನೋಡೋದು ಎಲ್ಲಾರು. ಹೌದೌದು. ನಿಮ್ಗೆ ಒಳ್ಳೆ ಬೆಲೆ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಮಾಡಂಗಿದ್ರೆ ಮಾಡ್ಬೋದಾ? ಮಾಡ್ಬೋದು. ಸರಿ. ಇವಾಗ ಗೊಬ್ಬರ ಅಂತಂದ್ರೆ ಏನೇನ್ ಹಾಕ್ತೀರಾ? ದನ ಗೊಬ್ಬರ ಹಾಕ್ಬೋದು, ಇಲ್ಲ ಕುರಿ ಗೊಬ್ಬರ ಹಾಕ್ಬೋದು. ಕುರಿ ಗೊಬ್ಬರ ಹಾಕಿದ್ರೆ ಒಳ್ಳೆ ತೋಟಕ್ಕೆ. ಹಾಕ್ತಾ ಇದೀರಾ? ಹಾಕ್ತಾ ಇದೀವಿ. ಹೋದ ವರ್ಷ ಹಾಕಿಲ್ಲ ಅಷ್ಟೇ, ಆಚೆ ವರ್ಷ ಜಾಸ್ತಿ ಹಾಕಿದ್ವಿ. ನೆಕ್ಸ್ಟ್ ವರ್ಷ ಹಾಕ್ಬೇಕು. ಅದು ಜನವರಿಗೆ ಸ್ಟಾರ್ಟ್ ಮಾಡ್ಬೇಕು. ಅದು ಜನವರಿ ಡಿಸೆಂಬರ್ ಜನವರಿ ಅದನ್ನ ಹಾಕ್ಬಿಡ್ಬೇಕು. ಡಿಸೆಂಬರ್ ಜನವರಿಗೆ ಉಳುಮೆ ಮಾಡಿ ಹಾಕ್ಬಿಡ್ಬೇಕು. ಈಗ ನೀವು ಗೊಬ್ಬರ ಹಾಕೋದಕ್ಕೆ ಇದಕ್ಕೆಲ್ಲ ನೀವು 15 ಲಕ್ಷ ಈ ತರ ಏನೋ ಸಿಗುತ್ತೆ ಅಂತ ಹೇಳಿದ್ರೆ 15 ಲಕ್ಷ ಅಂದಾಜು. ಇವಾಗ ಅದು ಖರ್ಚೆಲ್ಲ ಯಾವ ರೀತಿ ಅವ್ರು ನೋಡ್ಕೋತಾರ, ನೀವು ನೋಡ್ಕೋತಾರ? ಎಲ್ಲ ನಮ್ದೇ. ಇದು ಅದ್ರಲ್ಲೂ 3 ಲಕ್ಷ ಹೋಗಿ ಮಿಕ್ಕಿರೋದು ನಿಮ್ಗೆ ಅಮೌಂಟ್ ಉಳಿಯುತ್ತೆ ನಮ್ಗೆ. ಆತರ ಅದ್ ಮಾಡಿದ್ರೆ ಅಲ್ವಾ, ಮಾಡದೇ ನೆಲ್ಲು ಬರುತ್ತೆ ತೋಟ. ಅದೇ ಈಗ ಹಂಗಾದ್ರೆ ನೀವು ದುಡ್ಡು ತಗೊಂಡು ಅದಕ್ಕೂ ಖರ್ಚು ನೀವೇ ಮಾಡ್ಕೋಬೇಕು. ಅದಕ್ಕೂ ಖರ್ಚು ನಾವೇ ಮಾಡ್ಬೇಕು. ನೀರಿಂದು ಎಲ್ಲ ನಾವೇ ನೋಡ್ಕೋಬೇಕು. ನೀರಿಂದು ಮೇನ್ ಆಗಿ ನೀರ್ ಇರ್ಬೇಕು ತೋಟಕ್ಕೆ. ನೀರ್ ಮೇಂಟೈನ್ ಆಗ್ತಿದೆ ಏನೋ ಅಂತ ನೋಡ್ತಾ ಇರ್ಬೇಕು. ಇದು ಬೇರೆ ಯಾವ್ದು ಇದ್ರ ಜೊತೆಗೆ ಯಾವ್ದು ಬೆಳೆ ಮಾಡ್ಬೋದು? ಸೆಂಟ್ರಲ್ಲಿ ಮಾಡ್ಕೊಬಹುದು. ಸೆಂಟ್ರಲ್ಲಿ ಅದೇ ಜಾಗ ಮಾಡ್ಕೋಬಹುದು. ಮೆಣಸು ಅಂತವೆಲ್ಲ ಸುಮಾರು ಜನ ಕೆಲವ್ರು ಮಾಡ್ತಾರೆ, ನಾವು ಮಾಡಿಲ್ಲ. ಹಾಕಬಹುದು, ಮಧ್ಯೆ ಏನಾದ್ರು ಬೆಳೆ ಮಾಡ್ಕೋಬಹುದು. ಇವಾಗ ನೀವು ಬೇರೆ ಕೆಲಸ ಮಾಡ್ಕೊಂಡು ನೀವು ಇದು ತೋಟನು ನೋಡ್ಕೊಂತ ಇದ್ದೀರಾ? ಇವಾಗ 8 ವರ್ಷದಿಂದ ಮಾಡಿದೀರಾ? 8 ವರ್ಷದಿಂದ ಇದು ಸ್ಟಾರ್ಟ್ ಆಗಿದೆ. ಇವಾಗ ಎಷ್ಟು ಬೋರ್ ನಿಮ್ದು ವರ್ಕ್ ಆಗ್ತಿದೆ? ಒಂದ್ ಬೋರ್ ಮೊನ್ನೆ ರೀಸೆಂಟ್ ಆಗಿ ಹಾಕ್ಸಿದ್ದೆ. ಬಹಳ ನೀರ್ ಚೆನ್ನಾಗಿ ಸಿಕ್ತು. ಮೊನ್ನೆ ಅದೇ ಇದ್ರಲ್ಲಿ ಮೇಂಟೈನ್ ಆಗುತ್ತೆ. ಸಾಕು, ಮಿಕ್ಕುತ್ತೆ ನೀರ್ ನಮ್ಗೆ. ಒಳ್ಳೆ ಚೆನ್ನಾಗಿ ಆಗಿದೆ. ಒಳ್ಳೆ ನೀರ್ ಸಿಕ್ಕಿದೆ. ಮುಂಚೆ 1.5 ಇಂಚು ಅಷ್ಟೇ. ಮೊನ್ನೆ ಜಯಮಗಲಿ ನದಿ ಏರಿತು. ಆ ಟೈಮಲ್ಲಿ 2 ವರ್ಷ ಚೆನ್ನಾಗಿ ಬರ್ತಾ ಇದ್ವು ನೀರು. ಮೊನ್ನೆ ರೀಸೆಂಟ್ ಹೋದ ವರ್ಷ ಬರ್ಲಿಲ್ಲ. ಈಗ ಅದು ಬರ್ದಿದ್ದಕ್ಕೆ ಏನು ಬೇರೆ ಮಾರ್ಗ ಇರ್ಲಿಲ್ವಲ್ಲ, ಅದಕ್ಕೆ ಬೋರ್ ಹಾಕ್ಬೇಕಾಯ್ತು. ಹಾಕ್ತೀವಿ. ಮೊನ್ನೆ ಒಳ್ಳೆ ನೀರ್ ಸಿಕ್ತು. ಅದಕ್ ಮುಂಚೆ ಹೆಂಗ್ ಮಾಡ್ತಾ ಇದ್ರಿ? ಬೋರ್ ಬಾವಿನಲ್ಲೇ ನೀರ್ ಬರ್ತಾ ಇತ್ತು ನಮ್ಗೆ. ಬಾವಿನೂ ಇದೆಯಾ? ಬಾವಿ ಇದೆ, ಇನ್ನೊಂದು ಆ ಕಡೆ ಬಾವಿ ಇದೆ. ಬಾವಿನಲ್ಲೇ ನೀರ್ ಬರ್ತಾ ಇತ್ತು 2 ವರ್ಷದಿಂದ. ಜಯಮಗಲಿ ನದಿ ಚೆನ್ನಾಗಿ ಹರಿತಲ್ಲ. 2 ವರ್ಷದ ಮುಂಚೆ ಒಳ್ಳೆ ಚೆನ್ನಾಗಿ ಹರಿತು ಜಯಮಗಲಿ ನದಿ. ಆ ಟೈಮಿಂದ ಈ ಕಡೆ ಬಾವಿ ಅದು ನಿಮ್ದ ಹೆಂಗೆ ಅಂತ? ನಮ್ದೇ ನೀರ್ ಬರ್ತಾ ಇತ್ತು ಅದ್ರಲ್ಲಿ. ಅದ್ ನಿಂತೋಗ್ಬಿಡ್ತು. ಅವಾಗ ಬೋರ್ ಹಾಕಿ ಇದ್ ಮಾಡ್ಕೊಂಡು ಅಲ್ಲಿವರೆಗೂ ಬಾವಿನಲ್ಲಿ 2 ವರ್ಷದಿಂದ ಬಾವಿನಲ್ಲೇ ಬರ್ತಾ ಇದ್ವಿ. ಈ ಅಡಿಕೆ ಬೆಳೆ ಎಲ್ಲ ಫಸಲು ಚೆನ್ನಾಗಿ ಬರೋದಕ್ಕೆ ಏನೇನು ಅಂತ ಸ್ವಲ್ಪ ಹೇಳಿ. ನಮಗೆ ಗೊತ್ತಿರೋದು ಗೊಬ್ಬರ ಮೇಯ್ನು ಗೊತ್ತಲ್ಲ. ಯೂರಿಯಾ ಆ ತರದೆಲ್ಲ ಬಳಸಲ್ಲ ನಾವು. ಮಾಮೂಲಿ ಗೊಬ್ಬರ ಏನಿದೆ, ದನದ ಗೊಬ್ಬರ ಇಲ್ಲಾಂದ್ರೆ ಕುರಿ ಗೊಬ್ಬರ ನ್ಯಾಚುರಲ್ ಆಗಿ ಅದನ್ನ ಹಾಕಿದ್ರೆ ಒಳ್ಳೆ ತೋಟಕ್ಕೆ. ಇಲ್ಲಾಂದ್ರೆ ರೋಗ ಬರೋದು ಏನಾದ್ರೂ ಒಂದು ಆಗ್ತದೆ. ನೀವು ನ್ಯಾಚುರಲ್ ಗೊಬ್ಬರನೇ ಹಾಕೋದು ಜಾಸ್ತಿ. ಸಾವಯವ ಗೊಬ್ಬರ ಬೇರೆದ್ ಹಾಕಕ್ ಹೋದ್ರೆ ಅದು ಜಾಸ್ತಿ ವರ್ಷ ಬರಲ್ಲ ತೋಟ. ಇವಾಗ 20 ವರ್ಷ 30 ವರ್ಷ ಬರೋಂಥದ್ದು 10 ವರ್ಷಕ್ಕೆ ಅಷ್ಟಕ್ಕೆ ಫಸಲಿಗೆ ಅಷ್ಟಕ್ಕೆ ಸಣ್ಣಗಾಗ್ಬಿಟ್ಟು ಇದಾಗ್ಬಿಡ್ತದೆ ತೋಟ. ಆದ್ರಿಂದ ಜಾಸ್ತಿ ದನದ ಗೊಬ್ಬರ ಹಾಕಿದ್ರೆ ಒಳ್ಳೇದು. ದನದ ಗೊಬ್ಬರ ಇಲ್ಲ ಕುರಿ ಗೊಬ್ಬರ ಹಾಕಿದ್ರೆ ಒಳ್ಳೇದು. ದನಗಳ ಗೊಬ್ಬರ, ಕುರಿ ಗೊಬ್ಬರ
ಅದೇ ಅದರಲ್ಲೇ ನಿಮ್ಗೆ ಒಳ್ಳೆ ಅದ್ರಲ್ಲೇ ಒಳ್ಳೇದು ಅದು. ಬೆಳೆ ನಿಮ್ಗೆ ಸಿಗ್ತಾ ಇದೆ. ಹೌದು. ಫಸಲು ಸಿಗ್ತಾ ಇದೆ. ಈ ಬಯಲ್ಸೀಮೆ ಹಾ. ಅರೆಮಲೆನಾಡು ಅಲ್ಲ, ಇದು ಬಯಲ್ಸೀಮೆ ಅಂತ. ಬಯಲ್ಸೀಮೆ ಈ ಕಡೆ ಈ ತರ ಬಯಲ್ಸೀಮೆಯಲ್ಲಿ ನಾವು ಬೆಳಿಬೇಕು, ಅಡಿಕೆ ಬೆಳೆ, ನಾವು ಅಡಿಕೆ ತೋಟ ಮಾಡ್ಬೇಕು ಅನ್ನೋರಿಗೆ ನೀವು ಏನ್ ಹೇಳಕ್ ಬಯಸ್ತೀರಾ? ಮಾಡ್ಬೋದು, ಕಷ್ಟಪಟ್ಟು. ಅದೇ ನೀರಿಂದು ಮೇಯ್ನು, ಫಸ್ಟ್ ನೀರ್ ನೋಡ್ಕೊಳ್ಬೇಕು ಅವರು. ನೀರು ಮೇಂಟೈನ್ ನೋಡ್ಕೊಂಡು ತೋಟ ಇಟ್ರೆ ಒಳ್ಳೇದು ಅವರು. ನೀರಿಲ್ಲ ಅಂದ್ರೆ ಬಹಳ ಕಷ್ಟ. ನೀರಿಲ್ಲ ಅಂದ್ರೆ ಕಷ್ಟ. ಇವಾಗ ನಾನು ಇಟ್ಟಾಗ ಅವಾಗ ಬೋರ್ ಅದಕ್ಕಂತಲ್ಲೇ ಲಾಭ ಬಂದಿದ್ದ ದುಡ್ಡು ಬಾಳೆ ತೋಟದಲ್ಲಿ ಬಂದಿದ್ದಲ್ಲ, ನಾನು ಇಷ್ಟತ್ರ ಇತ್ತು ಅಷ್ಟೇ ಗಿಡ. ಅವಾಗ ಇನ್ನೇನ್ ಮಾಡೋದು, ಅಡಿಕೆ ಗಿಡ ಇಟ್ಬಿಟ್ಟಿದೀನಿ, ಇಲ್ಲ ಬಿಡಕ್ಕಾಗಲ್ಲ, ಇಲ್ಲ ಇದ್ ಮಾಡಕ್ಕಾಗಲ್ಲ. ಬಾಳೆ ತೋಟ ಇದ್ದಾಗ್ಲೇನೆ ಅಡಿಕೆ ಅವಾಗ ಬರಗಾಲ ಬಂದ್ಬಿಡ್ತಾವ. ಆ ಟೈಮಲ್ಲಿ ಏನ್ ಮಾಡ್ಬೇಕು, ಅಡಿಕೆ ಗಿಡ ಇಟ್ಟಿದ್ದೀನಿ, ಬೋರ್ ಹಾಕ್ಲೇಬೇಕು ಅಂತ ಪರಿಸ್ಥಿತಿ ಬರೋದು. ಅದಕ್ಕೆ ನೋಡ್ಕೊಂಡು ನೀರಿದ್ರೆ ಮಾತ್ರ ಇಟ್ರೆ ಒಳ್ಳೇದು. ನೀರಿದ್ರೆ ಒಳ್ಳೇದು. ಮೇನ್ ನೀರಿಂದು, ಆಮೇಲೆ ಮೇಂಟೆನೆನ್ಸ್ ಮಾಡ್ಬೇಕು. ನಾವಾಗ ಬೋರು 1.5 ಇಂಚಿ ನೀರ್ ಬರೋದು ಅಷ್ಟೇ. ಆಗ 1.5 ಇಂಚಿ 4 ಬೋರ್, ಒಂದ್ ಬೋರಲ್ಲಿ 1.5 ಇಂಚಿ ನೀರ್ ಬಂತು. ನಾನು ಬೇಡ ಅಂತ ಬಿಟ್ಟಿದ್ರೆ ಇಲ್ಲಿವರೆಗೆ ತೋಟ ನಾನು ತರಕ್ ಆಗ್ತಿರ್ಲಿಲ್ಲ. ನನ್ ಕನ್ಸಿತ್ತು ತೋಟ ಮಾಡ್ಲೇಬೇಕು ಅಂತೇಳಿ. ಅದರಿಂದ ಇವತ್ತು ಆಗಿದೆ. 8 ವರ್ಷದಿಂದ ಆಗಿದೆ. ನೋಡ್ರಿ, ಬಿಸಿಲು ಬೀಳಬಾರ್ದು ಅಂತೇಳಿ ಈ ತರ ಸೇಫ್ಟಿ ಮಾಡಿದೀವಿ. ಒಣಗುತ್ತೆ, ಬೆನ್ನು ಒಣಗುತ್ತೆ ಅಂತೇಳಿ. ಈ ತರ ನೋಡಿ, ಇದೆಲ್ಲ ಬಿಸಿಲು ಬೀಳಬಾರ್ದು ಅಂತ. ಬಿಸಿಲು ಬಿದ್ರೆ ಬೆನ್ನು ಒಣಗಿದ್ರೆ ಆಗಲ್ಲ ನೋಡ್ರಿ. ಆ ತರ ಆಗಿದೆಯಲ್ಲ, ಅಲ್ಲ ಆ ತರ ಆಗ್ಬಿಡುತ್ತೆ. ಅಲ್ಲಿ ಒಣಗಬಾರ್ದು ಅಂತ ಸೇಫ್ಟಿ ಕಟ್ಟಿದೀವಿ. ಇದೆಲ್ಲ ಬಿಸಿಲು ಬೀಳಬಾರ್ದು ಅಂತ. ಯಾವ ಇದ್ರಲ್ಲಿ ಮಾಡಿರೋದು, ಅಡಿಕೆಗರಿಯಲ್ಲೇ ಕಟ್ಸಿರೋದು. ಇದು ಅಡಿಕೆ ಗರಿನಾ? ನೋಡಿ, ಎಲ್ಲಾ ಕಡೆಗೂ ಹಿಂಗ್ ಮಾಡಿದೀರಾ. ಒಳಗಡೆಗಿಲ್ಲ, ಬಿಸಿಲಲ್ಲಿ ಬೀಳುತ್ತೆ ಅಲ್ಲಿ ಮಾತ್ರ ಮಾಡಿದೀವಿ. ಇವಾಗ ಇದ್ರದ್ದು ಅಡಿಕೆ ಪಟ್ಟೆ ಎಲ್ಲ ಬರ್ತಾವಲ್ಲ, ಅಡಿಕೆ ಇದು ಎಲ್ಲ ಪಟ್ಟೆ, ಅದು ಏನ್ ಮಾಡ್ತೀರಾ? ಯಾರಿಗಾರ ಕೊಡ್ತೀರಾ? ಇಲ್ಲ, ನಾವ್ ಯಾರಿಗೂ ಕೊಟ್ಟಿಲ್ಲ. ಅದು ಕೆಲವರು ಮಾರ್ತಾರೆ ಅಡಿಕೆ ಪಟ್ಟೆನು, ನಾವು ಕೊಟ್ಟಿಲ್ಲ. ಇದ್ರಲ್ಲೇ ಗೊಬ್ಬರ ಆಗುತ್ತೆ ಬಿಡು, ಅದರಿಂದ ಗೊಬ್ಬರ ಆಗುತ್ತಲ್ಲ, ಹಂಗಾಗಿ ಹಂಗೆ ಬಿಟ್ಬಿಟ್ಟಿವಿ. ಕೊಟ್ಟಿಲ್ಲ ನಾವು ಇದುವರೆಗೂ. ಕೊಟ್ಟಿಲ್ಲ. ಸ್ನೇಹಿತರೆ, ಮಾಹಿತಿ ಉಪಯುಕ್ತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ಎಲ್ಲಿಂದ ವಿಡಿಯೋ ನೋಡ್ತಿದ್ರ ಅಂತ ಹೇಳಿ ತಿಳಿಸಿ, ಮತ್ತು ಉಪಯೋಗ ಆಗಂತವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸರ್, ತಮ್ಮ ಹೆಸರು? ಮೋಹನ್ ಕುಮಾರ್ ಅಂತ. ನಮ್ದು ತುಮಕೂರು ಜಿಲ್ಲೆ, ಮಧುಗಿರಿ ತಾಲೂಕು, ಕುರುವಾರದ ಹತ್ರ 5 ಕಿಲೋಮೀಟರ್, ನಿಯರ್ ಬೈ 5 ಕಿಲೋಮೀಟರ್ ಆಗುತ್ತೆ. ಓಕೆ. ಮೋಹನ್ ಕುಮಾರ್ ಅಂತ. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ? 99 64 19 13 ಸರಿ. ಅದೇ ಹೇಳಿದ್ರಲ್ಲ, ಜನವರಿಗೆ ಇದು ಮುಗ್ದೋಗುತ್ತೆ ನಿಮ್ದು. ಯಾರಾದ್ರೂ ಬೇಕು ಅಂದವ್ರು, ಒಳ್ಳೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ಬೇಕು ಅಂದವ್ರು ಕಾಂಟ್ಯಾಕ್ಟ್ ಮಾಡ್ಬೋದು.